ಬೆಳಗ್ಗೆಯಿಂದ ಟಿವಿ9 ನಿರಂತರವಾಗಿ ಏನೇನು ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿನ ಕರಾಳ ಸತ್ಯವನ್ನ ಜನರ ಮುಂದೆ ಇಡ್ತಾ ಇದೆ. ಟಿವಿ9 ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಅತಿ ದೊಡ್ಡ ಸುದ್ದಿ ಮೊಬೈಲ್ ಬಳಕೆ ಬಗ್ಗೆ ಐಸಿಸ್ ಉಗ್ರನ ಬಿಂದಾಸ್ ಮಾತು. ಯಾವುದೇ ಭಯ ಇಲ್ಲದೆ ಬಿಂದಾಸ್ ಆಗಿ ಮೊಬೈಲ್ ಯೂಸ್ ಮಾಡ್ತಿರುವಂತದ್ದು ಆಗ್ತದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲು ಅಥವಾ ಯಾವುದೇ ಸೆರೆಮನೆ ಒಂದು ಪರಿವರ್ತನೆಗೆ ಅಂತಿರುವಂತ ಒಂದು ಜಾಗ. ಆದ್ರೆ ಅಲ್ಲೇ ಮೊಬೈಲ್ ಬೇಕಾದಂತ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿಕೊಟ್ರೆ ಯಾರು ತಾನೇ ಪರಿವರ್ತನೆ ಆಗ್ತಾರೆ? ಟಿವಿ9 ಬಿಚ್ಚಿಡ್ತಾ ಇದೆ ಐಸಿಸ್ ಉಗ್ರನ ಮೊಬೈಲ್ ಕುತಂತ್ರ. ಜೈಲಿನೊಳಗೆ ಕೂತು ಆಂಡ್ರಾಯ್ಡ್ ಫೋನ್ ಅನ್ನ ಬಳಸ್ತಿರುವಂತಹ ರೀತಿ ಕೈದಿ ಜೊತೆ ಐಸಿಸ್ ಉಗ್ರ ಜುಹಾದ್ ಹಮೀದ್ ಮಾತು. ಬೆಳಗ್ಗೆಯಿಂದ ಟಿವಿ9 ನಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗಿದೆ. ಬಾಲ್ಯದಿಂದಲೇ ಇಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಂತೆ ಇವರು. ಮೊಬೈಲ್ ರಹಸ್ಯ ಬಯಲಾದ್ರೆ ಎಲ್ರಿಗೂ ಕೂಡ ತೊಂದರೆ. ಮೊಬೈಲ್ ರಿಪೇರಿ ಅವನಿಗೆ ಪಾಸ್ವರ್ಡ್ ಕೊಡಲ್ಲ. ಪಾಸ್ವರ್ಡ್ ಗೊತ್ತಾದ್ರೆ ಎಲ್ಲರಿಗೂ ತೊಂದರೆ ಅಂತೆ. ಕೈದಿ ಜೊತೆ ಐಸಿಸ್ ಉಗ್ರ ಜುಹಾದ್ ಹಮೀದ್ನ ಮಾತಿದು. ಇನ್ನು ಜಿಮೇಲ್ ಹಾಕಲ್ಲ ಅಂತಿದ್ದಾನೆ ಉಗ್ರ. ಬಳಸುವಂತ ಮೊಬೈಲ್ನ ಸಾಫ್ಟ್ವೇರ್ ಯಾವುದು? ನಾನು ಬಳಸುವಂತ ಮೊಬೈಲ್ಗೆ ಜಿಮೇಲ್ ಹಾಕಲ್ಲ. ಹಾಗಾದ್ರೆ ಯಾವ ಸಾಫ್ಟ್ವೇರ್ ಯಾವ ಆಪ್ಗಳನ್ನು ಇವರು ಬಳಸ್ತಾರೆ? सर बोले भाई मैं इसको थोड़ा चलने दो इसको। वो भाई इसलिए बेजार कर लेता थोड़ा इसलिए मैं बोला 3-4 डेज देखेंगे। तुम्हें क्यों नहीं पासवर्ड नहीं देता वो? इश्यू होता है, किसी का हाथ लग गया ना। इसमें तुम्हारा जीमेल ईमेल सभी डालते नहीं, हैं? मेरा जीमेल ही मैं नहीं डालता हूँ, लेकिन वो तरीका मेथड जो है वो एक्सपोज हो सकता है, फिर वो सबके लिए प्रॉब्लम हो सकता है। हमने भी प्रॉब्लम होता, फिर वो सॉफ्टवेयर उनको मालूम हो गया तो हमने ब्लैक कर डालता। पहले तो जो जिसका पास मिलता है उसको प्रॉब्लम होता है, तो कस्टडी में लेके गया, मेरा नाम बोला, किसी को नहीं चाहिए वो परेशानी क्यों लेता है? तो छोटा सी होता है, मीडिया में इतना बड़ा करके दिखाता तो है। इतना दिमाग कहाँ से मंगाता भाई? कुछ भी नहीं है, एक्सपेरिमेंटेशन। छोटा उम्र से एक्सपेरिमेंट करता है। ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಟಿವಿ9 ಬೆಳಗ್ಗೆಯಿಂದ ನಿರಂತರವಾಗಿ ಪರಪ್ಪನ ಅಗ್ರಹಾರದ ಮತ್ತೊಂದು ಕರ್ಮಕಾಂಡವನ್ನು ಜನರ ಮುಂದೆ ಇಡ್ತಾ ಇದೆ. ಅಂದ್ರೆ ಎಷ್ಟು ಸುಲಭವಾಗಿ ಮೊಬೈಲ್ಗಳು ಇಂಥ ಟೆರರಿಸ್ಟ್ಗಳಿಗೆ ಸಿಗುತ್ತೆ ಅಂತಂದ್ರೆ ಎಲ್ಲಿಗೆ ಹೋಗಿದೆ ಅಂತ ಪರಿಸ್ಥಿತಿ. ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳಿಗೆ ಗಮನಿಸಬಹುದಾಗಿದೆ. ಪ್ರಮುಖವಾಗಿ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಎಂಬಾತ ಏನಿದ್ದಾನೆ, ಈತ ತಿಲಕ್ ನಗರದವನ. ಈತನನ್ನು ಈಗಾಗಲೇ 2020ರಲ್ಲಿ ಬಂಧನಗೊಳಿಸಿರ್ತಾರೆ. ಆ ಬಳಿಕ 2022ರಲ್ಲಿ ಗಡೀಪಾರು ಮಾಡಿರ್ತಕ್ಕಂಥದ್ದು. ಆ ಬಳಿಕ ಈಗ ಈತ ಪರಪ್ಪನ ಅಗ್ರಹಾರದಲ್ಲೇ ಇರ್ತಕ್ಕಂಥದ್ದು. ಆತ ಮೊಬೈಲ್ ಬಳಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾನೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಇಂಥ ಎಕ್ಸ್ಪೆರಿಮೆಂಟ್ಗಳನ್ನು ನಾನು ಹಿಂದಿನಿಂದಲೂ ಕೂಡ ಬಾಲ್ಯದಿಂದಲೇ ಮಾಡ್ಕೊಂಡು ಬರ್ತಿದ್ದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯಾವುದು ಪಾಸ್ವರ್ಡನ್ನು ಬಳಕೆ ಮಾಡ್ತೀನಿ ಅಂದರೆ, ಒಂದು ವೇಳೆ ಈ ಪಾಸ್ವರ್ಡ್ ಏನಾದರೂ ಗೊತ್ತಾಯಿತು ಅಂದರೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ ಕೂಡ ತೊಂದರೆ ಆಗುವಂಥ ಕೆಲಸವನ್ನು ಇವರು ಏನು ಮಾಡ್ತಿದ್ದಾರೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಐಸಿಸ್ ಉಗ್ರರೇನಿದ್ದಾರೆ ಇವರಿಗೆ ಮೊಬೈಲನ್ನು ಸಪ್ಲೈ ಮಾಡೋದ್ರ ಮೂಲಕ ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದೊಂದು ಆತಂಕಕಾರಿ ವಿಚಾರ ಕೂಡ. ಅಷ್ಟೇ ಅಲ್ಲದೆ ತನ್ನ ಮೊಬೈಲ್ ಪಾಸ್ವರ್ಡನ್ನು ಹೇಳೋದಿಲ್ಲ, ಹೇಳಿದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳೋನು ಮುಂದುವರೆದಂತೆ ಯಾವ ಸಾಫ್ಟ್ವೇರನ್ನು ಬಳಕೆ ಮಾಡಿ ಆ ಮೊಬೈಲನ್ನು ವರ್ಕ್ ಮಾಡ್ತಾನೆ ಆತ, ಅದರಲ್ಲಿ ಏನನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಜೈಲಿನ ಹೊರವಾಗಿ ಇಟ್ಕೊಂಡು ಸ್ಲೀಪರ್ ಸೆಲ್ಗಳನ್ನು ಆಕ್ಟಿವ್ ಮಾಡಿಕೊಂಡು ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಇಂಥ ಉಗ್ರರ ಕೈಗೆ ಅನಾಯಾಸವಾಗಿ ಮೊಬೈಲ್ ಸಿಗುತ್ತೆ ಜೈಲಿನಲ್ಲಿ ಅಂತಂದರೆ ದುಡ್ಡಿಗಾಗಿ ಏನು ಬೇಕಾದರೂ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ. ಈ ರೀತಿಯ ವಿಡಿಯೋಗಳು ನೀವು ಗಮನಿಸಬಹುದಾಗಿದೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ವಿಡಿಯೋಗಳು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಅಂದರೆ ಜೈಲಿನ ಒಳಭಾಗದಲ್ಲಿ ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಯಾವ ರೀತಿಯ ಫೆಸಿಲಿಟಿಗಳನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಅನ್ನೋದನ್ನ ಗಮನಿಸಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಳೆದ ಕೆಲವೇ ದಿನಗಳ ಹಿಂದೆ ಅಷ್ಟೇ ಸುಪ್ರೀಂ ಕೋರ್ಟ್ ದರ್ಶನ್ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲಿಸಲಿ ಅಲ್ಲಿ ಒಂದು ದರ್ಶನ್ಗೆ ಕುರಿತಂತೆ ಐಷಾರಾಮಿ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲವೂ ಕೂಡ ಬಟಾಬಯಲಾಗಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ನಿರ್ದೇಶನವನ್ನು ನೀಡಿದಂತಹುದು ಎಲ್ಲ ಜೈಲಿನ ಇಡೀ ಭಾರತದಾದ್ಯಂತ ಇರತಕ್ಕಂಥ ಎಲ್ಲ ಜೈಲಿಗಳಿಗೂ ಕೂಡ ಈಗಾಗಲೇ ನಿರ್ದೇಶನಗಳನ್ನು ಕೂಡ ನೀಡಿರ್ತಕ್ಕಂಥದ್ದು. ಇಷ್ಟಾಗಿಯೂ ಕೂಡ ವ್ಯವಸ್ಥೆ ಬದಲಾಗಿಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆ ಎಲ್ಲಿಗೆ ಮುಟ್ಟಿದೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆಯಾಗಿತ್ತು. ಇದಕ್ಕೆ ಕಡಿವಾಣ ಬೀಳಲೇಬೇಕು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್.